ಬದುಕು ಜಟಕ ಬಂಡಿ. ಶಾಲೆಗೆ ಹೋಗಿದ್ದೀರಾ? Yes, I have studied till SSLC and then SSLC ಡಿಪ್ಲೊಮಾ 3 ವರ್ಷ. ಆದರೆ ಇದೆಲ್ಲ ನನ್ನ ಜೀವನದ ಸ್ವಲ್ಪ ಭಾಗವಷ್ಟೇ. ಹೆಚ್ಚಿನ ನನ್ನ ಶಕ್ತಿ ಹಾಗೂ ಆಸಕ್ತಿ ಇದ್ದಿದ್ದು ಆಧ್ಯಾತ್ಮಿಕತೆಯಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ. ಆಧ್ಯಾತ್ಮಿಕ ಗುರುಗಳಲ್ಲಿ ನನ್ನ ಇಡೀ ಜೀವನಕ್ಕೆ ಸ್ಫೂರ್ತಿ ಅಂದ್ರೆ ಅರುಣಾಚಲ. ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಇತ್ತು ಅಂತ ಹೇಳಿದ್ರಿ. ಮೊದಲನೇ ಗುರು, ಆದಿ ಗುರು ಯಾರಾದ್ರೂ ನೆನಪಾಗ್ತಾರಾ? Yes, I can say that two gurus. ಇಬ್ಬರು ಗುರುಗಳು. ಒಬ್ಬ ಯೋಗ ಹೇಳಿಕೊಟ್ಟ ರಘುಪತಿ ಗುರುಗಳು, And another one ವಿಬುಧಾನಂದಪುರಿ. ಈಕೆ ನನಗೆ ವೇದಾಂತ ಹೇಳಿಕೊಟ್ಟ ಸನ್ಯಾಸಿನಿ. ಇವರಿಬ್ಬರು ನನ್ನ ಆಧ್ಯಾತ್ಮಿಕ ಐಡೆಂಟಿಟಿಗೆ ಒಂದು ರೂಪ ಕೊಟ್ಟವರು. ಇದರಿಂದಾಗಿ ಆಧ್ಯಾತ್ಮಿಕ ಹಾದಿಯಲ್ಲಿ ನನ್ನ ಜೀವನವನ್ನ ಕಂಡುಕೊಳ್ಳಲು ಸಾಧ್ಯವಾಯಿತು. ನಿಮ್ ತಂದೆ ತಾಯಿ ಬೈಲಿಲ್ವಾ ನಿಮ್ಗೆ? ಇದೇನ್ ಯಾವ್ದೋ ಸ್ವಾಮಿ ಹತ್ರ ಹೋಗ್ತೀಯಾ, ಯೋಗ ಕಲಿತೀಯಾ, ಸ್ಕೂಲ್ಗೆ ಹೋಗು, ಫಸ್ಟ್ ರ್ಯಾಂಕ್ ಬಾ ಅಂತ ಹೇಳಿಲ್ವಾ? I can say that ನಾನು ಹೇಗೆಂದ್ರೆ, ಚಿಕ್ಕಂದಿಂದಲೂ ನಾನು ಏನ್ ಅಂದ್ಕೋತೀನೋ ಅದನ್ನೇ ಆಗಬೇಕು ಅಂತ ಬಯಸೋನು. ನನ್ನ ಡಿಟರ್ಮಿನೇಷನ್ ನೋಡಿ ಅವರು ಸುಮ್ಮನಾಗಿ ಬಿಟ್ರು. ಅವ್ರಿಗೆ ಗೊತ್ತಾಯ್ತು ನನ್ನನ್ನ ನಿಲ್ಸಕ್ಕಾಗಲ್ಲ ಅಂತ. ಅವರು ಕೂಡ ರಿಲಿಜಿಯಸ್ ಪೀಪಲ್, ಹಾಗೂ ಒಳ್ಳೇದು ಮಾಡ್ತಾ ಇದ್ದಾನಲ್ಲ, ಇರ್ಲಿ ಅಂತ ಸುಮ್ಮನಾದ್ರು. ಅವರು ನನ್ನ ವಿಷಯದಲ್ಲಿ ಮೂಗು ತೂರಿಸಲಿಲ್ಲ, ಸುಮ್ಮನಾದ್ರು. ಎಷ್ಟ್ ಜನ ಮಕ್ಕಳು ನೀವು? I have ನಾನು, ನನ್ನ ಅಣ್ಣ ಮತ್ತೆ ನನ್ನ ತಮ್ಮ. ಅವರಿಬ್ರು ಜೀವನದಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಸಿಸ್ಟರ್ಸ್ ಯಾರು ಇಲ್ಲ ನಿಮ್ಗೆ? ಓಕೆ. ಈ 17ನೇ ವಯಸ್ಸಿನಲ್ಲಿ ಹೊರಟೆ ಅಂತ ಹೇಳಿದ್ರಿ, ಎಲ್ಲಿಗೆ? So at the age of 17 I left. 17ನೇ ವಯಸ್ಸಿಗೆ ಒಂದೇ ಸರ್ತಿ ಮನೆ ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೂ ಮುಂಚೆನೆ ನಾನು ಉತ್ತರ ಭಾರತದ ಕಡೆ ಹೊರಟು ಹೋಗಿದ್ದೆ ಸನ್ಯಾಸ ತಗೊಳ್ಳಕ್ಕೆ. ಗುರುವಿನ ಹುಡುಕಾಟ, ಆದ್ರೆ ಸಕ್ಸಸ್ ಆಗ್ಲಿಲ್ಲ. ವಾಪಸ್ ಬಂದ್ಬಿಟ್ಟೆ. ಹಾಗೂ 17ಕ್ಕೆ ಒಮ್ಮೆಲೆ ಮನೆ ಬಿಟ್ಬಿಟ್ಟೆ. ಉತ್ತರ ಕಡೆ ಸಂಚರಿಸ್ತಾ ಮಧ್ಯಪ್ರದೇಶ, ಉತ್ತರ ಭಾರತ, ಆಮೇಲೆ ಮನಸ್ಸು ಬಂದ್ ಕಡೆ ಸಂಚರಿಸ್ತಾ ದಕ್ಷಿಣ ಭಾರತದ ಮಾನ್ಸ್ಟರೀಸ್ಗಳಲ್ಲೂ ತಂಗಿದ್ದೆ. ಜೊತೆಗೆ ಈ ಆಧ್ಯಾತ್ಮಿಕ ಸಂಸ್ಥೆಗಳು ಹೇಗೆ ನಡೀತಾ ಇದ್ದಾವೆ ಅನ್ನೋದನ್ನ ತಿಳ್ಕೊಂಡೆ. ಮತ್ತೆ ಅಲ್ಲಿಂದ ಹೊರಟೆ. ಮತ್ತೆ ನನ್ನ ಅಲೆದಾಟ ಮುಂದುವರಿಸಿದೆ. ನಂತರ ತೀರ್ಥಯಾತ್ರೆ ಮಾಡಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಪವಿತ್ರ ಗುರುಗಳನ್ನ ಭೇಟಿ ಮಾಡಿದೆ. ದೇವಾಲಯಗಳಿಗೆ ಭೇಟಿ ನೀಡಿದೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಪ್ರತಿಯೊಂದು ದೊಡ್ಡ ತೀರ್ಥಕ್ಷೇತ್ರಗಳಿಗೂ ಆಧ್ಯಾತ್ಮಿಕ ವಿದ್ಯಾಲಯಗಳಿಗೂ ಭೇಟಿ ನೀಡಿದೆ. ನೀವು ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋದ್ರೆ ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಎಕ್ಸ್ಪೋಜರ್ ಸಿಗುತ್ತೆ. ನೀವು ಹೋಗಿ ಅಲ್ಲಿದ್ರೆ ಪ್ರತಿಯೊಂದು ಪಿಲ್ಗ್ರಿಮೇಜ್ ಸೆಂಟರ್ನಲ್ಲಿ ಬೇರೆ ಬೇರೆ ರೀತಿಯ ಸ್ಪಿರಿಚುವಲ್ ಪದ್ಧತಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನನ್ನ ಈ 9 ವರ್ಷಗಳ ಅಲೆದಾಟ ಹೀಗೆ ಟ್ರಾವೆಲಿಂಗ್ ನಲ್ಲಿ ಕಳೆಯಿತು. ಹೇಗ್ ಟ್ರಾವೆಲ್ ಮಾಡ್ತಾ ಇದ್ರಿ? I can say ಹೆಚ್ಚಾಗಿ ಕಾಲ್ನಡಿಗೆಯಲ್ಲಿ, ಕೆಲವೊಮ್ಮೆ ಎತ್ತಿನ ಗಾಡಿಲಿ, ಮತ್ತೆ ಕೆಲವು ಸತಿ ಟ್ರೈನ್ನಲ್ಲಿ ಪ್ರವಾಸ ಮಾಡೋದು. ವಿವಿಧ ರೀತಿಯ ಗುರುಗಳನ್ನ, ಪದ್ಧತಿಗಳು ನನ್ನನ್ನ ಅತ್ಯಂತ ಶ್ರೀಮಂತಗೊಳಿಸಿದವು. ಆಧ್ಯಾತ್ಮಿಕ ಶ್ರೀಮಂತಿಗೆ ಉಂಟಾಯಿತು. ಇದು ನನ್ನಲ್ಲಿ ಅಧಿಕ ಜ್ಞಾನವನ್ನ ನೀಡಿತು. ಜೀವನದ ಬಗ್ಗೆ ಹಾಗೂ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅರಿವುಂಟಾಯಿತು. ಇದೇ ಇಂಡಿಯನ್ ಟ್ರೆಡಿಷನ್ ನ ಬೆನ್ನೆಲುಬು ಕೂಡ. ಅವನೇನ್ ಮಾತ್ಮಾತಿಗೂ ನಗ್ತಾನಲ್ಲ, ನಗ ಅಂತದೇನಿದೆ? ಅವನು ಹೆಂಗಸ, ಅವನು ನಗದಕ್ಕೆ, ಅವನಿಗೆ ಸ್ವಾಮೀಜಿ ಆಗೋದಕ್ಕೆ ಏನ್ ಯೋಗ್ಯತೆ ಇದೆ? ಕೂದಲು ಬಿಟ್ಕೊಂಡ ಕ್ಷಣಕ್ಕೆ, ಖಾದಿ ಬಟ್ಟೆ ಹಾಕೊಂಡ ಕ್ಷಣಕ್ಕೆ, ನಾಮ ಹೊಡ್ಕೊಂಡ ಕ್ಷಣಕ್ಕೆ ಅವನು ಸ್ವಾಮೀಜಿ ಅಲ್ಲ. ಎಷ್ಟು ಜನ ಸ್ವಾಮೀಜಿಗಳಿಲ್ಲ ಕರ್ನಾಟಕದಲ್ಲಿ. ಅವ್ರ ಮಾನ ಮರ್ಯಾದೆ ಇಲ್ಲ, ಹರಾಜಿಗಿಟ್ನಲ್ಲಿ ಇವನೊಬ್ಬರಿಂದ ಎಲ್ಲರಿಗೂ ಅವಮಾನ ಆಯ್ತಲ್ಲ. ಇಂಥ ಸ್ವಾಮಿಗಳು ಇರಲೇಬಾರ್ದು ಸರ್. ಮಠಗಳೇ ಕ್ಲೋಸ್ ಮಾಡ್ಬಿಡ್ಬೇಕು, ಯಾವುದೇ ಕಾರಣಕ್ಕೂ ಇರಲೇಬಾರ್ದು. ಯಾಕೆಂದ್ರೆ ಇವರಿಂದ ಮತ್ತೊಬ್ರು ಕೆಟ್ಟ ಹೆಸರು ಬರುತ್ತೆ. ನೀವು ಮನೆ ಬಿಟ್ಟು ಹೋದಾಗ್ಲೂ ನಿಮ್ಮ ಅಪ್ಪ ಅಮ್ಮನಿಗೆ ದುಃಖ ಆಗಿರುತ್ತೆ. ಈಗ ಎಷ್ಟೋ ಜನ ಅವ್ರ ಮನೆಗಳನ್ನ ಬಿಟ್ಟು, ಅವ್ರು ನೀವು ಹೇಳ್ತೀರಿ ಎಲ್ಲರೂ, ನಾನ್ ನೋಡಿರೋ ಹಾಗೆ ನಿಮ್ಮ ಆಶ್ರಮದಲ್ಲಿ ತುಂಬಾ ಓದಿರೋ ಅಂತವ್ರಿದ್ದಾರೆ, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ. ಅವರು ದೇರ್ ಪರ್ಪಸ್ ಅಕಾರ್ಡಿಂಗ್ ಟು ದೇರ್ ಪೇರೆಂಟ್ಸ್, ಅಂದ್ರೆ ಅವರ ತಂದೆ ತಾಯಿಗಳ ಪ್ರಕಾರ ಅವರು ಹುಟ್ಟಿದ್ದು ಕೆಲಸ ಮಾಡೋದಕ್ಕಾಗಿ, ಇಂಜಿನಿಯರ್ ಆಗೋದಕ್ಕಾಗಿ, ಮದುವೆ ಆಗೋದಕ್ಕೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ. ಅವರೆಲ್ಲ ಇಲ್ಲಿಗೆ ನೀವು ಎಳೆದು ಬಿಡ್ತೀರಲ್ಲ, ಅವ್ರನ್ನೆಲ್ಲ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ಅವ್ರ ತಂದೆ ತಾಯಿ ಗೊತ್ತಿಲ್ಲದೆ ಕರೆಸ್ಬಿಡ್ತೀರಲ್ಲ. just understand one thing. Somebody asked Vivekananda same question. ವಿವೇಕಾನಂದರನ್ನ ಕೇಳಿದ್ರು, ನೀವು ಆ ಮನೆ ಬಿಟ್ಟು ಸನ್ಯಾಸ ತಗೊಂಡ್ರಲ್ಲ, ನಿಮ್ಮ ಸಂಸಾರಕ್ಕೆ ದುಃಖ ಆಗಿಲ್ವಾ ಅಂತ. ಆಗ ಅವರು ಹೇಳಿದ್ರು, ನನ್ನ ಒಂದು ಫ್ಯಾಮಿಲಿ ನೋಡ್ಕೊಳ್ಳೋದಿದ್ರೆ ಏನಾಯ್ತು, ಸಹಸ್ರ ಜನರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ.
ರಾಮಕೃಷ್ಣ ಮಿಷನ್ ಮೂಲಕ ಸಾವಿರಾರು ಜನ ಉದ್ಧಾರ ಆಗಿದ್ದಾರೆ. ಈ ಆಧ್ಯಾತ್ಮಿಕ ಜ್ವಾಲೆಯಲ್ಲಿ ಒಂದು ಸಂಸಾರ ಹೋದ್ರೇನಾಯ್ತು? ಸೇವೆ ಸಹಸ್ರಾರು ಜನಕ್ಕೆ ಸಿಗ್ತಾ ಇದೆಯಲ್ಲ. ಈ ಸ್ಫೂರ್ತಿಯನ್ನ ವಿವೇಕಾನಂದರು ಕೊಟ್ಟಿದ್ದಾರಲ್ಲ, ಅದಕ್ಕೇನಂತೀರಿ? ನಾವು ಮಾಡಿರೋ ಸಾಮಾಜಿಕ ಕಾರ್ಯ ನೋಡಿ. ಪ್ರಪಂಚದಾದ್ಯಂತ 10,000ಕ್ಕೂ ಹೆಚ್ಚು ಮಂದಿಗೆ ವಿದ್ಯೆ, ವೈದ್ಯಕೀಯ, ಊಟದ ಸೇವೆಗಳನ್ನ ಉಚಿತವಾಗಿ ಇವತ್ತಿನವರೆಗೂ ನೀಡ್ತಾ ಇದೀವಿ. ಆಧ್ಯಾತ್ಮಿಕ ಜ್ಞಾನವನ್ನು ನೀಡ್ತಾ ಇದೀವಲ್ಲ. ಈ ಬೃಹತ್ ಸೇವೆ ಮುಂದೆ ನನ್ನ ಒಂದು ಕುಟುಂಬ ದೊಡ್ಡ ವಿಷಯ ಅಲ್ಲ ಬಿಡಿ. ನೀವು ಮಹಿಳೆಯರು, ಮುಖ್ಯವಾಗಿ ಮನೆಗಳಲ್ಲಿರುವಂತಹ ಗೃಹಿಣಿಯರನ್ನ ಅವರ ಮಕ್ಕಳಿಂದ, ಮನೆಯಿಂದ ದೂರ ಮಾಡ್ಬಿಡ್ತೀರಂತಲ್ಲ, ಇಲ್ಲಿ ನಿಮ್ಮ ಆಶ್ರಮಕ್ಕೆ ಕರ್ಸಿ. ಇಲ್ಲಿ ಎಲ್ಲ ಅವಿವಾಹಿತ ಬ್ರಹ್ಮಚಾರಿಣಿಯರಿದ್ದಾರೆ. ಅವರೆಲ್ಲ ಸಂಸಾರ ಸಮೇತ ಇದ್ದಾರೆ. ನಾನ್ ಯಾರನ್ನೂ ಸಪರೇಟ್ ಮಾಡಿಲ್ಲ. 20 ಕುಟುಂಬಗಳು ಇಲ್ಲಿವೆ. ಫ್ಯಾಮಿಲಿ ಇಲ್ಲಿದೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ. Family, husband, wife, kids, all of them stay here as family. ಯಾಕೆಂದ್ರೆ ನಿಮ್ಮಿಂದ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕುಟುಂಬಗಳು No, ಅಂತೆಲ್ಲ. it's all lies. Lies promoted in a very planned way. ಸ್ವಾಮಿ ನಿತ್ಯಾನಂದರ ಕೊಠಡಿಯಲ್ಲಿ ಕ್ಯಾಮೆರಾ ಇಟ್ಟದ್ದು ನಾನೇ ಅಂತ ಬಹಳ ಹೆಮ್ಮೆಯಿಂದ ಕೆಲವು ತಿಂಗಳುಗಳ ಹಿಂದೆ ಒಬ್ಬಾತ ಮಾಧ್ಯಮದಲ್ಲಿ ಹೊರಬಂದ. ಆತನ ಹೆಸರು ಲೆನಿನ್ ಕರುಪ್ಪನ್ ಈ ಹಿಂದೆ ಧ್ಯಾನಪೀಠದಲ್ಲಿ ಒಬ್ಬ ವಾಹನ ಚಾಲಕನಾಗಿ ಕೆಲಸ ಮಾಡ್ತಾರೆ. ಹಿಂದೂ ಮತத்தின் பேரால வர்ற பெண்கள் யார ಹಿಂದೂ ಧರ್ಮದ ಹೆಸರಿನಲ್ಲಿ ಬರುವ ಹೆಣ್ಣು ಮಕ್ಕಳು ಹಾಗೂ ಒಳ್ಳೆ ಕುಟುಂಬದಿಂದ ಬರುವ ಗಂಡು ಮತ್ತು ಹೆಣ್ಣು ಭಕ್ತರನ್ನ ನಾನೇ ದೇವರ ಅವತಾರ, ನಾನೇ ಶಿವ ಅಂತ NDA ಅನ್ನೋ ಸೆಕ್ಸ್ ಕಾಂಟ್ರಾಕ್ಟ್ ಇಟ್ಕೊಂಡು ಯಾರು ನನ್ನ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ್ರೆ ನನ್ನ ಹಾಗೆ ನೀವು ದೈವತ್ವವನ್ನು ಪಡಿತೀರಿ ಎಂದು ಸೆಕ್ಸ್ ಕಾಂಟ್ರಾಕ್ಟ್ ಮಾಡಿಕೊಂಡು ಒಂದು ಕಡೆ ನಾನೇ ಮಹಾಗುರು, ದೇವರ ಅವತಾರ ಅಂತ ಹಾಕೊಂಡಿದ್ದಾರೆ. ಇನ್ನೊಂದು ಕಡೆ ಪರದೆಯ ಹಿಂದೆ ಸುಮಾರು 7 ವರ್ಷಗಳಿಂದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾರೆ. ಒಂದು ಕಾಳು ಅಕ್ಕಿಯನ್ನು ನೋಡಿದ್ರೆ ಸಾಕು ಅನ್ನ ಆಗಿದೆಯೋ ಇಲ್ಲವೋ ಅಂತ ಅರಿಯೋ ಹಾಗೆ ಈ ವಿಡಿಯೋ ಆಧಾರವಾಗಿದೆ. ಕಾವಿಯ ಉಡುಗೆ ತೊಟ್ಟು ಈ ರೀತಿಯ ಪೋಲಿ ಕೆಲಸವನ್ನು ಮಾಡ್ತಾ ಇರೋದಕ್ಕೆ ಈ ಕಂಪ್ಲೇಂಟ್ ಆಗಿದೆ. ಹೊರಗಡೆ ಇನ್ನು ಮುಂದೆ ಯಾವ ಕುಟುಂಬದ ಹೆಣ್ಣು ಮಕ್ಕಳು ಇವರಿಂದ ಮೋಸ ಹೋಗಬಾರದು ಅಂತ ಈ ಕಂಪ್ಲೇಂಟ್ ಆಗಿದೆ. ನನಗೆ ಇಬ್ಬರ ಬಗ್ಗೆ ಹೇಳಿ. ನಿಮ್ಮ ಹೆಸರಲ್ಲದೆ ಈ ಇಡೀ ಈ ಕಾಂಟ್ರವರ್ಸಿಯಲ್ಲಿ ಇನ್ನಿಬ್ಬರ ಹೆಸರು ಬಂದಿದೆ. ಒಂದು ರಂಜಿತಾ ಅವ್ರದ್ದು, ಮತ್ತೊಂದು ಲೆನಿನ್. ಇವರಿಬ್ಬರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಲೆನಿನ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಲೆನಿನ್ ನಿಮ್ಮನ್ನ ಹೀಗೆಲ್ಲ ನಾನು ಒಂದೊಂದಾಗಿ ಹೇಳ್ತೀನಿ. ಅವ್ರು ಹೇಳಿರೋದು ನಿಮ್ ಬಗ್ಗೆ. ನೀವು ಮೊದಲನೇದಾಗಿ ನೀವು ಕಳ್ಳ ಸನ್ಯಾಸಿ, ನೀವು ಹೆಣ್ಮಕ್ಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೋತೀರಿ. ನೀವು ಅವ್ರ ಹತ್ರ ಈ ತಾಂತ್ರಿಕ್ ಸೆಕ್ಸ್ ಬಗ್ಗೆ ಯಾವ್ದೋ ಒಂದು ಅಗ್ರಿಮೆಂಟ್ ಹಾಕೋತೀರಿ. ಆಮೇಲೆ ಅವ್ರನ್ನ ಬಳಸಕ್ ಶುರು ಮಾಡ್ತೀರಿ. ಅವ್ರಿಗೆ ಗೊತ್ತಿಲ್ಲದೆ ಅವರು ಈ ಎಲ್ಲಾ ಎಕ್ಸ್ಪ್ಲಾಯ್ಟೇಷನ್ಗೆ ಒಳಗಾಗ್ತಾರೆ ಹೆಣ್ಮಕ್ಳು. ಅಲ್ಲಿರೋರೆಲ್ಲ ನನಗಿಂತ ಬುದ್ಧಿವಂತರು, ತಿಳಿದವರು, more intellectual than me. ಅವ್ರು ಯಾರು ಸಣ್ಣ ಹಳ್ಳಿಯ ಅವಿದ್ಯಾವಂತ ಜನ ಅಲ್ಲ. Uneducated or who don't know the life. ನಿತ್ಯಾನಂದರ ತಮ್ಮ ನಿತ್ಯೇಶ್ವರಾನಂದ ಹೆಸರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋ ಒಂದು ಕಂಪನಿ ಇದೆ. ಅದರಿಂದ ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋ ವಿಗ್ರಹಗಳು, ಪುಸ್ತಕಗಳು, ಸಿಡಿಗಳು ಅಮೆರಿಕಾದಲ್ಲಿ ಅದೇ ನಿತ್ಯಾನಂದನಿಗೆ ಒಂದು ಕಂಪನಿ ಇದೆ. ಇವರೇ ಬಯರ್ ಅಂಡ್ ಸೆಲ್ಲರ್. ಇಬ್ರು ಸೇರ್ಕೊಂಡು ಅಮೆರಿಕಾದಿಂದ ಬರುವ ದುಡ್ಡನ್ನ ಅವರ ಕಂಪನಿಯ ಹೆಸರಿನಲ್ಲಿ ಅವಾಲ ದುಡ್ಡಾಗಿ ಭಾರತಕ್ಕೆ ಹರಿದು ಬಿಡುತ್ತಿದ್ದಾರೆ. ಇದನ್ನ CID ವಿಚಾರಿಸಿಕೊಳ್ತಾ ಇದ್ದಾರೆ.